ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಕುಳಿತು ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಏನು ಪ್ರತಿಭಟನೆಯನ್ನ ನಡೆಸಿದಂತಹ ರೈತ ಹಿತರಕ್ಷಣಾ ಸಮಿತಿ ಇದೀಗ ಹೆದ್ದಾರಿಯನ್ನ ತಡೆ ಮಾಡಿರುವಂತದ್ದು. ಹೆದ್ದಾರಿಯಲ್ಲಿ ಬಂದು ಕುಳಿತಂತಹ ರೈತರು, ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ CWRC ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು, ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ ಇದೆ ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೆದ್ದಾರಿಯನ್ನ ಬಂದ್ ಮಾಡಿದಂತಹ ಪ್ರತಿಭಟನಾಕಾರರನ್ನ ಇದೀಗ ಒತ್ತೊಯ್ಯುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಬಹಳಷ್ಟು ಆಕ್ರೋಶಗೊಂಡಿದ್ದಾರೆ ರೈತರು. ಯಾಕೆಂದ್ರೆ ಇಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇದೆ. ಮಂಡ್ಯ ಜಿಲ್ಲೆಯ ರೈತರ ಬೆಳೆಗಳಿಗೆ ನೀರನ್ನ ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನು ನೀರನ್ನ ಬಿಡುವಂತದ್ದು, ಒಂದು ಆದೇಶ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪ್ರತಿಭಟನಾಕಾರರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ರಿ, ಹೆದ್ದಾರಿ ತಡೆದಿದ್ರಿ, ಒಂದ್ ಕಡೆ ಪೊಲೀಸರು ನಿಮ್ಮರೆಲ್ಲರೂ ಕೂಡ ಮೇಲೇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು CWRC ಆದೇಶ ಈ ನೀರನ್ನು ಹರಿಸೋದಕ್ಕಾಗುತ್ತಾ ಸರ್? ಆ ಆದೇಶ ಆದ್ರೆ ಉಗ್ರ ಚಳವಳಿ ಮಾಡ್ತೀವಿ ಸರ್. ಉಗ್ರ ಚಳವಳಿ ಮಾಡಿದ್ರೆ ಆದೇಶ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಈಗ ಅಲ್ಲಿದ್ದಾರೆ. ದಯಮಾಡಿ ರೈತರ ಬಗ್ಗೆ, ಮಂಡ್ಯ ಜಿಲ್ಲೆ ಬಗ್ಗೆ, ಬೆಂಗಳೂರು ಮೈಸೂರು ಬಗ್ಗೆ ದಯವಿಟ್ಟು ಅವರು ಕಾಳಜಿ ವಹಿಸಿ ತಾವು ಏನು ಇವತ್ತೇನಾರ ನಮ್ಮ ವಿರುದ್ಧವಾಗಿ ಮಾಡಿದ್ರೆ ಉಗ್ರ ಚಳವಳಿಯನ್ನ ಮಾಡ್ತೀವಿ ಸರ್. ನಾಳೆಯಿಂದ ಹೋರಾಟಕ್ಕೆ ಬೆಂಗಳೂರಿನ ಜನರು ಇಳಿಬೇಕು ಅಂತ ಹೇಳ್ತಾರೆ. ಹೌದು, ಇಳಿಬೇಕು. ಚಿತ್ರನಟರು ಇಳಿಬೇಕು, ಬೆಂಗಳೂರು ಎಲ್ಲ ಇಳಿಬೇಕು ಸರ್. ಬೆಂಗಳೂರು ಮೈಸೂರು ಎಲ್ಲ ರೈತರು, ಕನ್ನಡ ಪರ ಹೋರಾಟಗಾರರು ಎಲ್ಲ ರಸ್ತೆಗೆ ಇಳಿಬೇಕು ಸರ್. ಇವತ್ತು CWMA ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ವ್ಯತಿರಿಕ್ತ ಏನು ತೀರ್ಪು ಬಂದ್ರೆ, ಆದೇಶ ಬಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಹೋರಾಟ ತೀವ್ರತರವಾಗಿರುತ್ತೆ. ಯಾಕೆಂದ್ರೆ ಒಂದು ವರ್ಷ ಬೆಳೆದಂತ ಬೆಳೆಗಳು ಸಾಕಷ್ಟು ರೈತರು ಸಾಲವನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಬೆಳೆ ಕೈಗೆ ಸಿಕ್ಲಿಲ್ಲ ಅಂದ್ರೆ ತುತ್ತು ಅನ್ನ ಮಾಡಿ ಎಷ್ಟು ಕಷ್ಟ ಪಡ್ತೀವೋ, ತುತ್ತು ಬಾಯಿಗೆ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಕಷ್ಟವನ್ನ ಪಡ್ಬೇಕಾದಂತ ತೀರ್ಮಾನ ಇದೆ. ಈಗಾಗಲೇ ನಾವು ಬಿಟ್ಟಿರ್ತಕ್ಕಂಥ ನೀರು ಸಾಕಷ್ಟು ಯಥೇಚ್ಛವಾಗಿ ಹೋಗಿದೆ. ಯಾಕೆಂದ್ರೆ ತಮಿಳುನಾಡಿನವರು ಯಾವುದೇ ನೀರನ್ನ ತಡೆಗಟ್ಟುವ ಕಾರ್ಯಕ್ರಮ ರೂಪಿಸಿಲ್ಲ. ಅದನ್ನು ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಯಾಕೆಂದ್ರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಬಂದಿದ್ದಾರೆ. ಒಂದು ಕಣ್ಣಿಗೆ ಬೇಡ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದಾರೆ. ಈ ಕೂಡಲೇ ವಾಸ್ತವಾಂಶವನ್ನ ಅರ್ತು ಈ ಕೆಲಸ ಮಾಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ತೀರ್ಪು ಬಂದಿದೆ, ಏನಾರ ವ್ಯತಿರಿಕ್ತ ತೀರ್ಪು ಬಂದ್ರೆ ಇವತ್ತು CWMA ಇಂದ ನಿಮ್ಮ ರೈತರ ಹೋರಾಟ ಹೇಗಿರುತ್ತೆ? ನಮ್ಮ ರೈತರ ಹೋರಾಟ ತಕ್ಷಣ ರೈತರ ಮನ್ನಾ ಮಾಡಬೇಕು. ಇಲ್ಲ ಅಂದ್ರೆ ತಕ್ಷಣ ರೈತರು ಮನ್ನಾ ಮಾಡಲಿಲ್ಲ ಅಂದ್ರೆ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗೋ ಎಂದು ನಾವು ತೀರ್ಮಾನ ತಗೊಂಡಿದ್ದೀವಿ. ಇಷ್ಟು ಪ್ರತಿಭಟನಾಕಾರರ ರೈತರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.